ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಾತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಅಂದ್ರೆ ಅನೇಕರಿಗೆ ಜೀವ ಶಿಕ್ಷೆ ಕೊಡಬೇಕಾದ್ರೆ ದೇವರನ್ನು ಮರೆತು ಬಿಡು, ದೇವರನ್ನು ಬಿಟ್ಬಿಡು, ನಿನ್ಗೆ ಈಗಲೇ ನಿನ್ನ ಪ್ರಾಣ ಉಳಿಸ್ತೇವೆ, ನಿನ್ನ ಪ್ರಾಣ ಭಿಕ್ಷೆ ಕೊಡ್ತೇವೆ ಅಂತ ಹೇಳಿ ಅವ್ರಿಗೆ ಹೆದರಿಸುವಾಗ ಅವ್ರು ಹೆದರ್ಕೊಂಡು ಹಿಂಜಾರಿ ಹೋಗ್ಲಿಲ್ಲ ಪ್ರೇರೆ, ಮುರಿಸ್ಕೊಂಡು ಸತ್ರು. ನೀವು ಸತ್ರು ಪರವಾಗಿಲ್ಲ, ಇವತ್ತು ಯಾವತ್ತಿದ್ರು ಇವತ್ತು ಬದುಕೋದ್ರೂ ಒಂದಲ್ಲ ಒಂದು ದಿವಸ ನಾವು ಸಾಯ್ತೀವಿ, ನಮ್ಮ ಆಯುಷ್ಕಾಲ ಮುಗಿದೋಗುತ್ತೆ. ಆದರೆ ಈ ಜೀವನ, ಈ ಬದುಕುದಾದರೆ ಕ್ರಿಸ್ತನಿಗೋಸ್ಕರ ಬದುಕಬೇಕು. ಸತ್ರೆ ನಮ್ಗೆ ಲಾಭ ಇದೆ, ಈ ಮರಣದಲ್ಲಿ ಲಾಭ ಇದೆ. ಅನೇಕರು ಲಾಟರಿ ಟಿಕೆಟ್ ಹಾಕ್ತಾರೆ ಪ್ರೇರೆ, ಲಾಟರಿ ಟಿಕೆಟ್ ಆಡ್ತಾರೆ ಅನೇಕರು. ಏನ್ ಆಸೆ ಅವ್ರಿಗೆ? 100 ರೂಪಾಯಿ ಹಾಕಿದ್ರೆ ಒಂದು 10 ಲಕ್ಷ ಬರ್ತದಂತ ಆಸೆಗೋಸ್ಕರ ಆಡ್ತಾರೆ ಅಲ್ವಾ? ಅನೇಕರು ರೈಸ್ ಕೋರ್ಸಲ್ಲಿ ಹಣಗಳನ್ನು ಕಟ್ತಾರೆ. ಏನ್ ಆಸೆ ಅವ್ರಿಗೆ? 1000 ರೂಪಾಯಿ ಬಂಡವಾಳ ಹಾಕಿದ್ರೆ ಒಂದು 5 ಲಕ್ಷ 1 ಲಕ್ಷ ಗೆಲ್ತೀವೇನೋ ಅಂತ ಆಸೆಯಿಂದ 5,000 10,000 ತನ್ನ ಜೀವಿತಗಳನ್ನೇ ಸಮರ್ಪಿಸ್ಬಿಡ್ತಾರೆ. ಆದರೆ ಅದರಿಂದ ಉದ್ಧಾರ ಆಗುವಂಥದ್ದು ಬಹಳ ಕಡಿಮೆ, ಮೋಸಕರವಾದದ್ದು. ದೇವರ ವಿಷಯದಲ್ಲಿ ನಮ್ಮ ಜೀವಿತ ಮುಡುಪಾಗಿಟ್ರೆ, ದೇವರ ವಿಷಯದಲ್ಲಿ ನಮ್ಮ ಜೀವಿತ ಕೊಟ್ಟಿರೋದು ಆಯುಷ್ಕಾಲ ನಾವು ಬಂಡವಾಳಾಗಿ ಹಾಕಿ ದೇವರ ಪಾದದಲ್ಲಿ ಇಟ್ಟರೆ ಖಂಡಿತ ಪರಲೋಕದಲ್ಲಿ ಮರಣವಿಲ್ಲದಿರುವಂಥ ಜೀವನ, ಅನ್ಲಿಮಿಟೆಡ್ ಜೀವನ ನಮ್ಗೆ ಸಿಗುತ್ತೆ. ಇಲ್ಲಿ ಲಿಮಿಟೆಡ್ ಪ್ರೇರೆ 60 70 ಮುಗಿದೋಯ್ತು ಜೀವನ. ಹೇಗಿದ್ರು ಸಾಯ್ತೀವಿ, ಯಾರಾದ್ರೂ ಸಾಯಿಸಿದ್ರು ಸಾಯ್ತೀವಿ, ಸಾಯಿಸದೇ ಇದ್ರೂ ಸಾಯ್ತೀವಿ. ಖಂಡಿತ ಮರಣ ಅಂತೂ ಖಚಿತ. ಅಲ್ವಾ? ಖಚಿತ ಪ್ರೇರೆ, ಮರಣ ಖಂಡಿತ ಬರುತ್ತೆ. ಆದರೆ ಈ ಜೀವನ ಬದುಕಿರುವಾಗ ದೇವರಿಗೆ ಇದನ್ನು ಸಮರ್ಪಿಸಿದ್ರೆ ಇದರ ಮೂಲಕ ದೊಡ್ಡ ಲಾಭವಿದೆ ಪ್ರೇರೆ, ನಮಗೆ ದೊಡ್ಡ ಲಾಭವಿದೆ. ಆ ಲಾಭ ಪರಲೋಕ. ಒಬ್ಬ ಐಶ್ವರ್ಯವಂತನ ಪ್ರೇರೆ, ಒಬ್ಬ ವ್ಯಾಪಾರಸ್ಥನು ಏನ್ ಮಾಡ್ತಾನಂದ್ರೆ ಪ್ರೇರೆ, ಬೈಬಲಲ್ಲಿರುವಂಥ ಮಾತು, ಒಬ್ಬ ವ್ಯಾಪಾರಸ್ಥನು ಒಂದು ಸ್ಥಳವನ್ನು ಕಂಡುಕೊಂಡು ಆ ಸ್ಥಳವನ್ನು ಕೊಂಡ್ಕೊಳ್ಳೋದಕ್ಕೆ ಏನ್ ಮಾಡ್ತಾನಂದ್ರೆ ತನ್ನಲ್ಲಿರುವುದೆಲ್ಲ ಬದುಕನ್ನೆಲ್ಲ ಮಾರಿ ಆ ಒಂದು ಸ್ಥಳವನ್ನು ಕೊಂಡ್ಕೋಬೇಕು. ಯಾಕಂದ್ರೆ ಆ ಸ್ಥಳದಲ್ಲಿ ಭಯಂಕರವಾದಂಥ ನಿಧಿಗಳು, ಅಂದ್ರೆ ಇವನು ಹಾಕಿರುವಂತ ಒಂದು ಬಂಡವಾಳಕ್ಕೆ 1000ದಷ್ಟು ಕೋಟಿಯಷ್ಟು ಬೆಲೆ ಕಟ್ಟಕ್ಕಾಗಲ್ಲ, ಅಷ್ಟು ಅಮೂಲ್ಯವಾದಂಥದ್ದು ಇರುವಾಗ ಆತನ ಏನ್ ಮಾಡ್ತಾನೆ, ತನ್ನ ಆಸ್ತಿಯೆಲ್ಲ ಮಾರಿ ಆ ಬದುಕನ್ನು ಕಂಡುಕೋಬೇಕು, ಅದನ್ನು ಕೊಂಡುಕೋಬೇಕು. ಆ ಒಂದು ಸ್ಥಳವನ್ನು ಅಂದುಕೊಂಡು ತನ್ನ ಬದುಕನ್ನು